Hello, ಎಲ್ಲರಿಗೂ ನಮಸ್ಕಾರ. Welcome back to our YouTube channel. So what's cooking in our kitchen today is egg recipe. So ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಐ ಆಮ್ ಗೋಣ ಮೇಕ್ ಎಗ್ ಫ್ರೈಡ್ ರೈಸ್. ಸುಮ್ಮನೆ ರ್ಯಾಂಡಮ್ ಆಗಿ ಮೈ ಓನ್ ಕೈಂಡ್ ಆಫ್ ಸಮ್ ರೆಸಿಪಿ ಐ ವಾಂಟ್ ಟ್ರೈ. ಸೊ ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅಲಾಂಗ್ ವಿತ್ ದಟ್ ನಾನು ಇವತ್ತು ಯಾವುದೋ ಒಂದು ವೀಡಿಯೋದಲ್ಲಿ ನೋಡ್ಬೇಕಾದ್ರೆ ದೇ ಮೇಡ್ ಸಮಥಿಂಗ್ ಔಟ್ ಆಫ್ ಮೊಟ್ಟೆ ಚೆನ್ನಾಗಿ ಎಗ್ನ ಬಾಯ್ಲ್ ಮಾಡಿಕೊಂಡು ದೆನ್ ದೇ ವಿಲ್ ಮೇಕ್ ಅ ರೆಸಿಪಿ ಔಟ್ ಆಫ್ ಇಟ್. ಅದನ್ನು ಒಂದು ಟ್ರೈ ಮಾಡಬೇಕು ಅಂತ ಇದ್ದೀನಿ. ಸೊ ಆ್ಯಸ್ ಆಫ್ ನೌ ಮೈ ಹಸ್ಬೆಂಡ್ ಇಸ್ ಪೀಲಿಂಗ್ ಸಮ್ pomegranate for us. ಸೇ ಹಾಯ್. ಎಗ್ನ ಬಾಯ್ಲ್ ಮಾಡಿ ಐಸ್ ವಾಟರ್ ಹಾಕಿ ಇಟ್ಟಿದ್ದೀರಿ. ಸೊ ಮೈ ಹಸ್ಬೆಂಡ್ ವಿಲ್ ಪೀಲ್ ದಟ್ ಆ್ಯಂಡ್ ಗಿವ್ ಫಾರ್ ಮೀ ಅಂತ ಹೇಳಿದ್ರು. ಸೊ ದಟ್ ಹೀಲ್ ಡೂ. ಸೊ ಐ ಆರ್ಡರ್ಡ್ ಸಮ್ ಪಾಪ್ಸಿಕಲ್ ಆನ್ಲೈನ್. ಈ ಥರ ಇರುತ್ತಲ್ವಾ, ಚೈಲ್ಡ್ಹುಡ್ಡಲ್ಲೆಲ್ಲ ನಾವು ತಿಂತಾಯಿದ್ರಿ, ಐಸ್ ಪಾಪ್ಸ್, ಸಾರಿ, ಈ ಥರದ್ದು. ಐ ಥಾಟ್ ಇಟ್ ಈಸ್ ಗುಡ್ ಆ್ಯಂಡ್ ಟೇಸ್ಟ್ ಅಂತ. ಏನೂ ಸಿಗ್ತಾ ಇಲ್ಲ, ಫುಲ್ ವಾಟರ್ ಆ್ಯಂಡ್ ಇಟ್ಸ್ ಫುಲ್ಲಿ ಆಲ್ ದ ಇಂಗ್ರೀಡಿಯೆಂಟ್ಸ್ ಇನ್ ದ್ಯಾಟ್ ಈಸ್ ಫುಲ್ಲಿ ಕೆಮಿಕಲ್. ಐ ಜಸ್ಟ್ ಶೋ ಯು ವೇಟ್. ವಾಟ್ ಇಸ್ ದಟ್? ಏನೇನೋ ಇದೆ, ಜಸ್ಟ್ ಪ್ಯೂರಿಫೈಡ್ ವಾಟರ್, ಶುಗರ್, ಅದು ಇದು ಅಂತ. ಐ ಹ್ಯಾವ್ ನೆವರ್ ಯೂಸ್ಡ್ ಇಟ್. ಸೊ ಐ ಆಮ್ ಯೂಸಿಂಗ್ ದಿಸ್ ಆ್ಯಸ್ ಐಸ್ ಕ್ಯೂಬ್ಸ್. ಸೊ ಚೆನ್ನಾಗಿ ಫ್ರೀಸ್ ಮಾಡಿಬಿಟ್ಟು ಈ ಥರನೇ ಇದನ್ನೇ ನಾನು ಮೊಟ್ಟೆ ಒಳಗೆ ಹಿಂಗೆ ಹಾಕಿಟ್ಟಿದ್ದೆ. ಸೊ ದ ವಾಟರ್ ಇಸ್ ಕ್ವೈಟ್ ಕೋಲ್ಡ್ ಆ್ಯಂಡ್ ಎಗ್ಗೆಲ್ಲ ಫುಲ್ ತಣ್ಣಗಾಗಿದೆ. ಇದನ್ನು ಹೀಗೆ ರಿಮೂವ್ ಮಾಡಿಬಿಟ್ಟು ಅಗೇನ್ ಐ ವಿಲ್ ಫ್ರೀಸ್ ಇಟ್ ಬ್ಯಾಕ್. ಏನಂದರೆ ಮೊಟ್ಟೆ ಇದೆಯಲ್ಲ, ಅದನ್ನು ನಾನು ಆವಾಗಲೇ ಬೀಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೇನಿಲ್ಲ, ಜಸ್ಟ್ ಸಾಲ್ಟ್ ಹಾಕಿ ಬೀಟ್ ಮಾಡಿ ಇಟ್ಕೋಬೇಕಷ್ಟೇ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಡೂ ಇಟ್. ಬೀಟ್. Okay, let's get into the video. ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಪ್ಯಾನ್ ಸ್ವಲ್ಪ ಹೀಟ್ ಆದಮೇಲೆ ಇದೆ ಮೊಟ್ಟೆ ಮತ್ತು ಚೆನ್ನಾಗಿ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಬೀಟ್ ಮಾಡಿಕೊಂಡು ಜಸ್ಟ್ ಆ್ಯಡ್ ಇಟ್. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಸೊ ಇದು ಚೆನ್ನಾಗಿ ಫ್ಲಫಿ ಆಗುತ್ತಂತೆ. ಸೊ ಇದನ್ನ ಈ ಥರ ಸೈಡಿಗೆ ರಿಮೂವ್ ಮಾಡ್ಕೊತಾನೇ ಇದ್ದರೆ ಕೀಪ್ ಕ್ರಿಯೇಟಿಂಗ್ ಅ ಲೇಯರ್. ನೋಡ್ದಾ, ಪೂರಿ ಉಬ್ದಂಗೆ ಉಬ್ತಾಯಿದೆ ಮೊಟ್ಟೆ. ಮತ್ತು ಸೈಡಿಗೆ ತೊಗೋಬೇಕು. 4 to 5 eggs ಹಾಕ್ಕೊಂಡಿದ್ದೆ ಇದ್ರೊಳಗೆ ನಾನು. ಸಿ, ಕುಕ್ ಆಗಿದೆ. ಇವಾಗ ಗ್ಯಾಸ್ನ ನಾನು ಆಫ್ ಮಾಡ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಗೋಲ್ಡ್ ಆಗೋ ಥರ, ಈ ಥರ ಕಾಣಿಸ್ತಿದೆಯಲ್ಲ, ಆ ಥರ ಆಗೋ ಥರ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಈ ರೀತಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಈ ಮೊಟ್ಟೆನ ಜಸ್ಟ್ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಪುಟ್ಟದಾಗಿ ಬೇಕಂದ್ರೂ ನೀವು ಕಟ್ ಮಾಡ್ಕೋಬೋದು. ಐ ಆಮ್ ಜಸ್ಟ್ ಚೂಸಿಂಗ್ ಟು ಮೇಕ್ ಅ 4 pieces ಔಟ್ ಆಫ್ ಇಟ್. ಸೊ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಈ ರೀತಿ ಎಲ್ಲ ಮೊಟ್ಟೆನೂ ಕಟ್ ಮಾಡಿ ಇಟ್ಕೊಂಡಾಯಿತು. ಸೊ ಲೆಟ್ಸ್ ಗೆಟ್ ಇನ್ ಟು ದ ರೆಸಿಪಿ ನಾವು. ಮತ್ತು ಮೊದಲಾಗಿ ಸ್ವಲ್ಪ ಆಯಿಲ್ ಹಾಕೋಣ. ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ, ಬಿಕಾಸ್ ಮೊಟ್ಟೆ ಬೇಯುವಾಗಲೂ ನಾವು ಜನರಲಾಗಿ ಸಾಲ್ಟ್ ಹಾಕೋತಿರಲ್ಲ. ಸೊ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಖಾರದ ಪುಡಿ, ಇದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ 1/4 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈ ಬೇಯಿಸಿಟ್ಕೊಂಡಿರೋ ಮೊಟ್ಟೆ ಏನಿದೆ ಇದನ್ನ ಫುಲ್ ಹಾಕ್ಕೊಂಡ್ಬಿಡ್ತೀನಿ ನಾನು ಇದಕ್ಕೆ. ಲೋ ಫ್ಲೇಮಲ್ಲೇ ಇದಕ್ಕೊಂದು ಕ್ವಿಕ್ ಮಿಕ್ಸ್ ಕೊಡಿ. ಏನಾಯ್ತಂದರೆ ಯೆಲ್ಲೋ ಕಲರ್ ಎಲ್ಲ ಇದೆಯಲ್ಲ, ಅದು ಸ್ವಲ್ಪ ಕರಗ್ತಾ ಇತ್ತು. ಸೊ ನಾನೇನು ಮಾಡಿದೆ, ಅದನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಒಂದು 3 to 4 ಸ್ಪೂನ್ ಆರ್ 1/2 ಕಪ್ ಆಫ್ ವಾಟರ್ ಆ್ಯಡ್ ಮಾಡ್ಕೊಂಡು, ಹಾಫು ಅಲ್ಲ, ಒಂದು 1/4 ಕಪ್ಪಷ್ಟು ವಾಟರ್ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡೆ ನೀಟಾಗಿ ಮಾಡಿಕೊಂಡು. ನೆಕ್ಸ್ಟ್ ಸ್ಟೆಪ್ ಇಸ್ ದ್ಯಾಟ್, ಸೊ ಇದು 1 ಟೇಬಲ್ ಸ್ಪೂನಷ್ಟು
ಸೋಯಾ ಸಾಸ್. ಸೇಮ್ ಟೇಬಲ್ ಸ್ಪೂನಲ್ಲಿ ನಾನೇನು ಮಾಡ್ತೀನಿ, ಸ್ವಲ್ಪ ಅರ್ಧಕ್ಕಿಂತ ಕಮ್ಮಿಯಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೋತಾ ಇದ್ದೀನಿ. ಒಂದು ಕ್ವಿಕ್ ಮಿಕ್ಸ್. ಕ್ಲೋಸ್ ಮಾಡಿ ಕುಕ್ ಮಾಡೋಣ. ಫೈನಲ್ ಸ್ಟೆಪ್, ಫ್ರೆಶ್ಲಿ ಗ್ರೌಂಡೆಡ್ ಪೆಪ್ಪರ್ ಪೌಡರ್. ಖಾರ ಜಾಸ್ತಿ ಇರುತ್ತೆ, ಸೊ ನೋಡ್ಕೊಂಡು ಹಾಕೋಬೇಕು. ಹಾಗೆ ಫ್ರೆಶ್ಲಿ ಚಾಪ್ಡ್ ಆನಿಯನ್, ಫ್ರೆಶ್ಲಿ ಚಾಪ್ಡ್ ಕೊರಿಯಾಂಡರ್ ಲೀಫ್ ಮಾಡಿ ಒಂದು ಕ್ವಿಕ್ ಮಿಕ್ಸ್ ಕೊಟ್ಟರೆ ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ಕಾಣಿಸ್ತಿದೆ. ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ನೋಡಿ. ಕ್ರಂಚಿನೆಸ್ಗೋಸ್ಕರ ನಾನು ಫ್ರೆಶ್ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ. ಇಟ್ಸ್ ಟೋಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು. ಯು ಕ್ಯಾನ್ ಆಲ್ಸೋ ಆ್ಯಡ್ ಸ್ಪ್ರಿಂಗ್ ಅನಿಯನ್ಸ್, ಕ್ಯಾಪ್ಸಿಕಮ್, ವಾಟ್ ಎವರ್ ಯು ವಾಂಟ್. ಆ್ಯಂಡ್ ಸೈಡ್ ಡಿಶ್ ರೆಡಿ. ಲೆಟ್ಸ್ ಗೆಟ್ ಇನ್ ಟು ದ ಸೆಕೆಂಡ್ ರೆಸಿಪಿ. ಮೊದಲಿಗೆ ಎಣ್ಣೆ, ಈರುಳ್ಳಿ ಹಾಕೋಣ. ಈರುಳ್ಳಿ ಬೆಂದಿದೆ, ನಾವು ಇವಾಗ ಮಸಾಲ ಆ್ಯಡ್ ಮಾಡ್ಕೊಂಡು ಬಿಡೋಣ. 1/4 ಚಮಚ ಟರ್ಮರಿಕ್ ಪೌಡರ್, 1 ಸ್ಪೂನಷ್ಟು ಖಾರದ ಪುಡಿ ಪೌಡರ್, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, 1.5 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ, 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಒಂದು ಕ್ವಿಕ್ ಮಿಕ್ಸ್ ಕೊಡೋಣ. ಫೈನಲ್ ಸ್ಟೆಪ್ ಬಂದುಬಿಟ್ಟು ರೈಸ್ ಹಾಕೊಳ್ಳೋಣ. ಸೊ ಲೆಟ್ಸ್ ಗಿವ್ ಇಟ್ ಅ ಕ್ವಿಕ್ ಮಿಕ್ಸ್. ಇವಾಗ ಫೈನಲ್ ಸ್ಟೆಪ್, ಇವಾಗಲೇ ನಾನು ಮೊಟ್ಟೆ ಹಾಕೋತಾ ಇದ್ದೀನಿ. ಸೊ ಆವಾಗಲೇ ನಾವು ತವಾ ಫ್ರೈ ಥರ ಮಾಡ್ಕೊಂಡಿದ್ರಲ್ಲ ಇದನ್ನ, ಆ ಮೊಟ್ಟೆನ ಫೈನಲ್ಲಾಗಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಒಂದು ಕ್ವಿಕ್ ಮಿಕ್ಸ್ ಕೊಟ್ಟರೆ ಆಗೋಯ್ತು. ಇಷ್ಟೋ ತನಕ ಇಟ್ ವಾಸ್ ಪ್ಲೇನ್ ರೈಸ್. ಮೊಟ್ಟೆ ಹಾಕಿದ ತಕ್ಷಣ ಎಗ್ ಫ್ರೈಡ್ ರೈಸ್. ಆ್ಯಂಡ್ ಫ್ರೈಡ್ ರೈಸ್ಗೆ ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಚಾರ ಬಂದು ಪೆಪ್ಪರ್. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಹಾಕ್ಕೊಳ್ಳಿ. ಇಟ್ಸ್ ಗುಡ್. ಸೊ ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನನ್ನ ಸ್ಪೈಸ್ ಟಾಲರೆನ್ಸ್ ಇಸ್ ಡಿಫ್ರೆಂಟ್. ನನ್ನ ಹಸ್ಬೆಂಡ್ ಸ್ಪೈಸ್ ಟಾಲರೆನ್ಸ್ ಇಸ್ ಸೋ ಡಿಫ್ರೆಂಟ್. ನಾನು ಸ್ಪೈಸಿ ತಿಂತೀನಿ, ಅವ್ರು ಅಷ್ಟಾಗಿ ಸ್ಪೈಸಿ ತಿನ್ನಲ್ಲ. ಮತ್ತು ಇದಕ್ಕೂ ಕೂಡ ಗೆಟಿಂಗ್ ದಟ್ ಸ್ಟ್ರೀಟ್ ಸ್ಟೈಲ್ ಬರೋ ಥರ ಇರುತ್ತೆ. ಸ್ವಲ್ಪ ಹಸಿ ಈರುಳ್ಳಿ ಹಾಕೊಳ್ಳೋಣ. ಆ್ಯಂಡ್ ಸ್ಪ್ರಿಂಗ್ ಆನಿಯನ್ಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಆ್ಯಂಡ್ ಲಾಟ್ಸ್ ಆಫ್ ಕೊತ್ತಂಬರಿ ಸೊಪ್ಪು. ಸೊ ಒಂದು ಫೈನಲ್ ಮಿಕ್ಸ್ ಕೊಟ್ಬಿಡೋಣ ಇದಕ್ಕೆ. ಜೋರು ಮಳೆ ಬರ್ತಾ ಇದೆ. ಸೊ ಇಟ್ಸ್ ಪರ್ಫೆಕ್ಟ್ ಫಾರ್ ದ ಕ್ಲೈಮೇಟ್. ದಮ್ ಕಟ್ಟೋ ಥರ ಒಂದು 5 ಮಿನಿಟ್ಸ್ ಹಿಂಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ಭರ್ಜರಿ ಮಳೆ, ಜೋರು ಜೋರು ಮಳೆ. ಸೊ ಏನಂದರೆ ಫ್ರೈಡ್ ರೈಸ್ ಮಾಡುವಾಗ ಜನರಲಾಗಿ ಮೊಟ್ಟೆನ ಹಾಗೆ ನಾನು ಒಡೆದಾಕ್ಬಿಡ್ತಾಯಿದ್ದೆ. ಅದು ಹಾಕಿದಾಗ ಒಂದು ಸ್ವಲ್ಪ ಸ್ಟಿಕ್ಕಿ ಅನಿಸೋದು ಆ ರೈಸೆಲ್ಲ. ನನಗೆ ಅಷ್ಟಾಗಿ ಅದ್ರದ್ದು ಟೇಸ್ಟ್ ಇಷ್ಟ ಆಗ್ತಾ ಇರಲಿಲ್ಲ. 1 ಸೆಕೆಂಡ್ ಇರಿ, ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ಮಾತಾಡ್ತೀನಿ. ಸೊ ಅಷ್ಟಾಗಿ ಅದ್ರ ಟೇಸ್ಟ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಇವತ್ತು ಐ ಜಸ್ಟ್ ಡಿಸೈಡೆಡ್, ಓಕೆ ಈ ಥರ ಸ್ವಲ್ಪ ಸ್ಟ್ರೀಟ್ ಸ್ಟೈಲ್ ಮಾಡೋಣ ಅಂತ. ಡೋಂಟ್ ಮೈಂಡ್ ವಿತ್ ಮೈ ಹೇರ್, ನಂದು ಕರ್ಲಿ ಹೇರ್. ಆ್ಯಂಡ್ ಡ್ಯೂ ಟು ದಿಸ್ ವೆದರ್ ಆಬ್ವಿಯಸ್ಲಿ ಇಟ್ ಇಸ್ ಫ್ರಿಝಿ, ಏನೂ ಮಾಡೋಕ್ಕಾಗಲ್ಲ. ಸ್ಪ್ರಿಂಗ್ ಆನಿಯನ್, ಸ್ವಲ್ಪ ಕ್ಯಾಪ್ಸಿಕಮ್ ಇದೆಲ್ಲ ಇತ್ತಂದರೆ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡಿರೋದು. ಬಟ್ ಇವತ್ತು ರ್ಯಾಂಡಮ್ಗೆ ಐ ಜಸ್ಟ್ ಡಿಸೈಡೆಡ್ ಟು ಮೇಕ್ ದಿಸ್ ಎಗ್ ಫ್ರೈಡ್ ರೈಸ್. ಸೊ ಓವರಾಲ್ ಐ ಹೋಪ್ ಇಟ್ಸ್ ಕಮ್ ನೈಸ್ಲಿ. ನೌ ಲೆಟ್ಸ್ ಕಾಲ್ ಮೈ ಟೇಸ್ಟರ್ ಹಸ್ಬೆಂಡ್ ಹೂ ಇಸ್ ಗೋಯಿಂಗ್ ಟು ಟೇಸ್ಟ್ ದಿಸ್ ಡಿಶ್. ಕುಮಾರ್, ಪ್ಲೀಸ್ ಕಮ್, ಲೆಟ್ಸ್ ಸರ್ವ್ ಇಟ್. Dun, dun, dun.
ಗ್ರೇವಿನ ಒಂದು ಸತಿ ಈ ಥರ ಮೊಟ್ಟೆಯಲ್ಲಿ ಏನು ಮಾಡಿದ್ರಿ ಇದು ಸೈಡ್ಸು ಅದನ್ನು ಸ್ವಲ್ಪ ಕ್ವಿಕ್ಕಾಗಿ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಡೋಣ. ಸಿಡ್ಲು ಫಸ್ಟ್ ಇತ್ತೀನೋ ಪ್ಲೀಸ್. ಚೆನ್ನಾಗಿದೆ. ಓಕೆ, ತಿಂದ್ಬಿಟ್ಟು ಹೇಳು. ಐ ಲವ್ ಕುಕ್ಕಿಂಗ್ ಬಿಕಾಸ್ ಐ ಲವ್ ಮೇಕಿಂಗ್ ಎ ಮೀಟ್ ಆಲ್ ದ ಫುಡ್. ಹೇಗಿದೆ? ಸಕ್ಕತ್ತಾಗಿದೆ. ಟ್ರೈ ಮಾಡಿ ನೀವು. ಎಗ್ ಯೋಕ್ ಏನಿದೆಯಲ್ಲ ಅದು ಕ್ಲೀನಾಗಿ ಬ್ಲೆಂಡ್ ಆಗಿದೆ ವೈಟ್ ಮೇಲೆ. ಅದೊಂದು ಲೇಯರ್ ಥರ ಕೋಟಿಂಗ್ ಆಗಿದೆ. ಅದೇ ಒಂದು ಮಸಾಲ ಥರ ಬೇಸ್ ಥರ ಕ್ರಿಯೇಟ್ ಆಗುತ್ತೆ. ನಾವು ಟೊಮ್ಯಾಟೋದೆಲ್ಲ ಆ್ಯಡ್ ಮಾಡಬೇಕು ಅಂತ ಏನಿಲ್ಲ. ಸ್ಪೈಸಿ ಇದೆಯಾ? ಸ್ಪೈಸಿ ಇಲ್ಲ. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಓಕೆ, ಇವಾಗ ಎಗ್ ಫ್ರೈಡ್ ರೈಸ್ ಟ್ರೈ ಮಾಡ್ತಾರೆ. ದಿಸ್ ದ ಫಸ್ಟ್ ಟೈಮ್ ಐ ಆಮ್ ಮೇಕಿಂಗ್ ದಿಸ್ ಕೈಂಡ್ ಆಫ್ ಎಗ್ ಫ್ರೈಡ್ ರೈಸ್. ಸೊ ನೋಡೋಣ ಹೇಗಿದೆ ಅಂತ. ಒಂದು ಬೈಟಲ್ಲಿ ಗೊತ್ತಾಗಲ್ಲ, ಸೊ ನಾವು 2 ಬೈಟ್ ತೊಗೊತೀರಿ. ಖಾರನಾ? ಖಾರ ಏನಿಲ್ಲ, ಮೈಲ್ಡಾಗೇ ಇದೆ. ಮೀಡಿಯಮ್ ಸ್ಪೈಸಿ. ಆ ಎಗ್ ಏನು ಇದು ಮಾಡಿದೆಯಲ್ಲ ಅದು ಉಪ್ಪು ಜಾಸ್ತಿ ಆಗಿದೆ. ಅದು ಉಪ್ಪು ಜಾಸ್ತಿ ಆಗಿಲ್ಲ. ಇದ್ರ ಜೊತೆ ತಿನ್ಬೇಕಾದ್ರೆ ಆ ಬಾಯಲ್ಲಿ ಆ ಸಲೈವ ಮಿಕ್ಸ್ ಆಗಬೇಕಾದ್ರೆ ಒಳ್ಳೆ ಟೇಸ್ಟ್ ಸಿಗ್ತೈತೆ. ಚೆನ್ನಾಗಿ ಬೈಂಡ್ ಆಗ್ತೈತೆ. ಜ್ಯೂಸಿ ಆಗಿದೆ. ನಾರ್ಮಲಾಗಿ ಎಗ್ ಹೊಡೆದಾಕೋದಕ್ಕೂ ಇದಕ್ಕೂ ಯಾವ್ದು ಬೆಸ್ಟ್? ಅದು ಬೆಸ್ಟಾ ಇದು ಬೆಸ್ಟಾ? ಮೊಟ್ಟೆ ಹೊಡೆದಾಕ್ಬಿಟ್ಟು ರೈಸಲ್ಲಿ ಮಿಕ್ಸ್ ಮಾಡ್ತಾ ಇದ್ರಲ್ಲ. ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ದಿಸ್ ವರ್ಷನ್. ಸೊ ಇಟ್ಸ್ ಅ ಹಿಟ್ ರೆಸಿಪಿ. ಸೊ ನಾವಿವಾಗ ಹೋಗಿ ಪಪ್ಪಂಗೆ ಊಟ ಕೊಟ್ಬಿಟ್ಟು ನಾವು ಊಟ ಕುತ್ಕೋತೀರಿ. ಮಳೆ ಬೇರೆ ಬರ್ತಾ ಇದೆ, ವಾಕಿಂಗ್ ಹೋಗೋಕ್ಕಾಗಲ್ಲ ಅಪ್ಪು ಜೊತೆ ನಾವು. ಒಂದು ಭಯ ಪಟ್ಕೊತಾನೆ. ಡ್ರೈವೂ ಇಲ್ಲ. ಸೊ ಮಳೆ ಬರೋದ್ರಿಂದ ಸೊ ವಿ ಆರ್ ನಾಟ್ ಗೋಯಿಂಗ್ ಫಾರ್ ಅ ವಾಕ್ ವಿತ್ ಸ್ಪೈಕ್ ಟುಡೇ. ಕ್ವಿಕ್ಕಾಗಿ ಪಪ್ಪಂಗೆ ಪ್ಯಾಕ್ ಮಾಡಿ ಪಪ್ಪಂಗೆ ಡಿನ್ನರ್ ಕೊಡಬೇಕು. ಬಿಕಾಸ್ ಈ ಲವ್ ಎಗ್ ರೆಸಿಪೀಸ್, ಹಾಗಾಗಿ ಪಪ್ಪಂಗೋಸ್ಕರ ಸ್ವಲ್ಪ ಪ್ಯಾಕ್ ಮಾಡಿ ಕೊಡೋದು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೀವು ಕೂಡ ಈ ರೆಸಿಪಿನ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಕಡೆ ತನಕ ನೋಡಿದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇಟ್ಸ್ ಅ ಬಿಗ್ motivation for me to make more videos like this. So thank you so much. See you in the next vlog. Bye. But still I have to give it to him. Let's go. Follow ಮಾಡ್ಕೊಂಡು ಬರೋದು ಎಲ್ಲೋದ್ರೂ ಇವರಿಬ್ರು ನನ್ನ. Look at the rain. Gate open ಮಾಡಿ. Hi ಚಿಂಚನ. ಏನೋ ಒಂದು ಹೊಸದು ಟ್ರೈ ಮಾಡಿದ್ದೀನಿ, ಅದು ಹೇಗಿದೆ ಅಂತ ಹೇಳಬೇಕು. ಓಕೆ, ಬಾಯ್ ಹೇಳು.